ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆ್ಯಸ್ ಎ NCC ಕೆಡೆಟ್ ನಮ್ಮ ಮೋಟೋ ಏನಂದರೆ ಡಿಸಿಪ್ಲಿನ್ ಆ್ಯಂಡ್ ಯೂನಿಟಿ. ಅದೇ ಥರ ನಾವು ಡಿಸಿಪ್ಲಿನ್ ಆಗಿರ್ತೀವಿ ಆ್ಯಂಡ್ ಸರೌಂಡಿಂಗ್ಲು ಕ್ಲೀನಾಗಿ ಇಟ್ಕೋತೀವಿ. ಇಲ್ಲಿ ಇರೋದು NCC ಇರೋದ್ರಿಂದ ನಮಗೆ ತುಂಬ ಅಡ್ವಾಂಟೇಜಸ್ ಇದೆ. ಇವನ್ ಫಿಸಿಕಲ್ ಆಗಿನೂ ಫಿಟ್ ಆಗಿದ್ದೀವಿ. ನಾವು ಫಿಸಿಕಲ್ ಫಿಟ್ ಇರೋದಲ್ಲದೆ ಫಸ್ಟು ನಮ್ಮ ಸರೌಂಡಿಂಗ್ನ ಕ್ಲೀನಾಗಿ ಇಟ್ಕೋಬೇಕು. ಬಿಕಾಸ್ ಅದರಿಂದ ತುಂಬ ಡಿಸೀಸಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ಅದನ್ನು ನಾವು ನೀಟಾಗಿ ಇಟ್ಕೋಬೇಕು ಫಸ್ಟು. ಯಾಕೆ ಪ್ರಾಣಿ ಪಕ್ಷಿಗಳು ಉಳಿಬೇಕು ಮತ್ತು ಅಂತರ್ಜಲ ಉಳಿಬೇಕು ಅಂದರೆ ಕೆರೆಗಳು ಸ್ವಚ್ಛವಾಗಿರಬೇಕು. ಹಾಗಾಗಿ ಕೆರೆಗಳ ಸುತ್ತ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಸಂಘಟನೆಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, NSS ಅವರು, ಇನ್ನಿಷ್ಟು ಪ್ರತಿಷ್ಠಿತ ಮಾಲು, ಇನ್ನು ರಘುಲಾಲು, ಇಂಥ ಎಲ್ಲ ಸಂಸ್ಥೆಗಳು ಕೂಡ ಸಹಭಾಗಿತ್ವದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೆದಿದೆ. ಮತ್ತು ನಮ್ಮ ಸ್ವಚ್ಛ ಸರ್ವೇಕ್ಷಣ್ 2025 ಮತ್ತು 26 ಪರವಾಗಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡೋ ಮೂಲಕ ಈ ಕುಕ್ರಳ್ಳಿ ಕೆರೆಯಲ್ಲಿ ಒಂದು ಪ್ಲಾಗಿಂಗ್ ಅಭಿಯಾನವನ್ನು ಪ್ರಾರಂಭಿಸಿದ್ವಿ. ಸೊ ಇವತ್ತು ನೋಡ್ಬೋದು ತಾವೆಲ್ಲ NSS ಮಕ್ಕಳು, NCC ಮಕ್ಕಳು ಮತ್ತು ವಿವಿಧ ಕಾಲೇಜಿನ ಮಕ್ಕಳುಗಳು ಮತ್ತು ಸ್ಥಳೀಯ ಸಂಸ್ಥೆ, ನಮ್ಮ ಸಾರ್ವಜನಿಕರು ಮತ್ತು NGOದವರು ಅವರೆಲ್ಲರೂ ಸೇರಿ ಈ ಒಂದು ಕುಕ್ರಳ್ಳಿ ಕೆರೆ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಸೊ ನಾವು ಸಾರ್ವಜನಿಕರ ಸಹಭಾಗಿತ್ವವನ್ನು ಇನ್ನಷ್ಟು ಹೆಚ್ಚುಗೊಳಿಸೋಕ್ಕೆ ಇವತ್ತು ಕುಕ್ರಳ್ಳಿ ಕೆರೆಯಲ್ಲಿ ಒಂದು 100ರಿಂದ 150 ಜನ ಮಕ್ಕಳು ಕುಕ್ರಳ್ಳಿ ಕೆರೆನ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಹಾಗೆ 250 ಜನ ಸ್ಟೂಡೆಂಟ್ಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಪಾರ್ಟಿಸಿಪೇಟ್ ಮಾಡಿ ಸ್ವಚ್ಛ ಭಾರತ್ ಹಾಗೂ ಎನ್ವೈರ್ನ್ಮೆಂಟ್ ರಿಲೇಟೆಡ್ ಡ್ರಾಯಿಂಗ್ ಕಾಂಪಿಟೇಷನ್ಸ್ನ ಕಂಡಕ್ಟ್ ಮಾಡಿದ್ವಿ. ಇದು ಅವ್ರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಅವ್ರದ್ದೇನು ಪಾತ್ರ, ಮಕ್ಕಳು ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಮಗು ಕಲಿತ್ರೆ 4 ಜನಕ್ಕೆ ಕಲಿಸುತ್ತೆ. ಸೊ ಹಾಗಾಗಿ ನಾವು ಸ್ಟೂಡೆಂಟ್ಸ್ನ ಮತ್ತು ಸ್ಕೂಲ್ಸ್ನ ಹೆಚ್ಚಾಗಿ ಒತ್ತು ಕೊಟ್ಟು ನಾವು ಇದನ್ನು ಕಾಂಪಿಟೇಷನ್ಸ್ ಮಾಡಿದ್ದೇವೆ. ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ವೀರಗೌಡ ಸುಬ್ಬರಾಮಗೌಡ ಇವತ್ತು ಇಲ್ಲಿ ಮನೆ ಇರುವಂಥದ್ದು ಇಲ್ಲಿ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಇಲ್ಲಿ ಜಮೀನಿದೆ. ಜಮೀನಲ್ಲಿ 2 ಕೊಟ್ಟಿಗೆಗಳಿದ್ದಾವೆ. ಅಲ್ಲಿ ಕಟ್ಟುವಂಥ 8 ದನಗಳನ್ನು ರಾತ್ರಿ ಬಂದು ಕಳ್ತನ ಮಾಡಿದ್ದಾರೆ. ಹಾಗಾಗಿ ಇದು ಗ್ರಾಮೀಣ ಭಾಗದಲ್ಲಿ ನಮ್ಮ ಹಳ್ಳಿಯಲ್ಲಿ ಅಲ್ಲಲ್ಲ ಮನೆ ಇರ್ತದೆ. ಇಲ್ಲಿ ಬದುಕುವಂಥದ್ದೇ ಕಷ್ಟ ಆಗಿದೆ ಈಗಿನ ದಿನದಲ್ಲಿ.
ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ತನಿಖೆ ಆಗಿ ಅವರನ್ನು ಸೂಕ್ತವಾಗಿ ಕ್ರಮ ತಗೊಳ್ಬೇಕು. ಇಲ್ಲಾಂದರೆ ಇಲ್ಲಿ ಮುಂದಿನ ದಿವಸದಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಜೀವನ ಮಾಡೋದು ಭಾಳ ಕಷ್ಟ ಹೀಗಾಗ್ಬಿಟ್ರೆ ಇಂದ ಸುಮಾರು 1 ಕೋಟಿ ರೂಪಾಯಿಗಳು ಹೆಚ್ಚು ಅನುದಾನ ಬೆಳೆಸ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿದ್ರು. ಸ್ಕೂಲ್ ಕಟ್ಟೋದು, ಕೆರೆ ಕಟ್ಟೋದು, ಕಟ್ಟೆ ಕಟ್ಟೋದು, ಕುಂಟೆ ಅದನ್ನು ಮಾಡೋದು, ಈ ಥರ ಆಸ್ತಿಗಳನ್ನ ಮಾಡಿತ್ತು. ಅಂದರೆ ಬರುವಂಥ ಹಣದಲ್ಲಿ ಅದಕ್ಕೂ ಇವತ್ತು ಅವರು ಕೊಳ್ಳಿಯನ್ನು ಇಟ್ಟಿದ್ದಾರೆ. ದೇಶದಲ್ಲಿ ಬರಗಾಲ 24-25 ಸುಮಾರು ಅವಾಗ 19.2 ಕೋಟಿ ಜನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿರ್ತಾರೆ, ಬದುಕು ಕಟ್ಕೊಂಡಿದ್ದಾರೆ. ಸುಮಾರು 1.35 ಲಕ್ಷ ಕಾರ್ಮಿಕರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. 1.35 ಲ್ಯಾಕ್ ಅವರು ಈ ಕೊರೋನಾ ಟೈಮಲ್ಲಿ ಬದುಕು ಕಟ್ಕೊಂಡಿದ್ದು ನರೇಗಾ ಭಾಳ ಸಹಾಯ ಮಾಡ್ತಾರೆ. ಈಗ ಪ್ರತಿದಿನ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ಗಳು ಕೊಟ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯವರು. ಮತ್ತು ಈ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ಇವ್ರ ಹಳೆ ಹೆಸರೇ ನರೇಗಾ ಅಂತ ಇಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ನಮ್ಮ ಸರ್ಕಾರದ ಆಶಯ ಸಹ ಅದೇ ಆಗಿರ್ತದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 30/12/2025 ಕಾಯ್ದೆಯ ಸಂವಿಧಾನ ಆರ್ಟಿಕಲ್ 258 ಮತ್ತು 280ಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಪ್ರತಿಭಟನೆ ಮಾಡಿದ್ದಾರೆ. ಇನ್ನಷ್ಟು ಉದ್ಯೋಗಗಳು ಕಚ್ಕೊತವೆ. ಸಂವಿಧಾನದ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.